KSR ಡೇಟಾ ವಿಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಈ ವಿಡಿಯೋಲಿ ಈ ತಿಂಗಳು ನಾವು ಏನೇನು ಕೋರ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಅದಕ್ಕೆ ನೀವು ನಮ್ಮ ಕೋರ್ಸ್ ಅಟೆಂಡ್ ಮಾಡಕ್ ಮುಂಚೆ KSR ಡೇಟಾ ವಿಷನ್ ವೆಬ್ಸೈಟ್ಗೆ ಹೋಗಬೇಕು. ಸೊ datavision.com ಅನ್ನೋ ವೆಬ್ಸೈಟ್ಗೆ ಹೋಗಿ. ಸೊ ಇದು ನಮ್ಮ ಓನ್ LMS ಪೋರ್ಟಲ್. ಸೊ ನೀವೇನಾದ್ರು ಕಲಿಬೇಕು ಅನ್ಕೊಂಡ್ರೆ, ನಮ್ಮ ಸೈಟ್ ಇಂದ ಕಲಿಬೇಕು ಅನ್ಕೊಂಡ್ರೆ ನೀವು ಈ ಆಪ್ ಮೂಲಕನೇ ನೀವು ವಿಡಿಯೋಸ್ ಎಲ್ಲ ನೋಡಬೇಕು. ಇದು ಫ್ರೀ ಸೈನ್ ಅಪ್ ಅಂತ ಆಪ್ಷನ್ ಇದೆ. ಸೊ ನೀವು ಫಸ್ಟ್ ಟೈಮ್ ಲಾಗಿನ್ ಮಾಡ್ತಿದ್ದೀವಿ ಅಂದ್ರೆ ನಿಮ್ಮ ಇಮೇಲ್ ID ಕೊಟ್ಟು ಅದರಲ್ಲಿ ಇಮೇಲ್ ಅಥೆಂಟಿಕೇಶನ್ OTP ಒಂದು ಬರುತ್ತೆ. ಸೊ ಅದನ್ನ ನೀವು ವೆರಿಫೈ ಮಾಡ್ಕೊಂಡು ಸೊ ನೀವು ಅದಾದ್ಮೇಲೆ ನೀವು ಲಾಗಿನ್ ಮಾಡ್ಕೊಬಹುದು. ಸೊ ಲಾಗಿನ್ ಮಾಡಕ್ಕೆ ಮೊದಲು ನೀವು ಏನ್ ಕ್ರೆಡೆನ್ಶಿಯಲ್ಸ್ ಇಟ್ಕೊಂಡು ನೀವು ಲಾಗಿನ್ ಮಾಡಿದ್ರೋ ಆ ಲಾಗಿನ್ ಮೂಲಕ ಹೋಗಿ ಇಲ್ಲಿ. ಸೊ ಅದ್ರಲ್ಲಿ ನೀವು ಪಾಸ್ವರ್ಡ್ಸ್ ಕೇಳುತ್ತೆ. ಪಾಸ್ವರ್ಡ್ ಕೊಡಿ. ಸೊ ಪಾಸ್ವರ್ಡ್ ಕೊಟ್ಟಿದ ತಕ್ಷಣ ನೀವು ನಮ್ಮ ಮೇನ್ ಸೈಟ್ಗೆ ಹೋಗ್ತೀರಾ. ಸೊ ಇದು ಮೇನ್ ಡ್ಯಾಶ್ ಬೋರ್ಡ್. ಸೊ ಈ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ನೀವು ಇಲ್ಲೆಲ್ಲ ಕೋರ್ಸ್ ನೋಡ್ತಾ ಇದ್ದೀರಾ, ಇದೆಲ್ಲ ನಾನು ಎನ್ರೋಲ್ ಆಗಿರೋದಕ್ಕೆ ತೋರಿಸ್ತದೆ, ಬಟ್ ನಿಮ್ಗೆ ಏನು ತೋರಿಸಲ್ಲ ಇಲ್ಲಿ. ಸೊ ನೀವು ಎಕ್ಸ್ಪ್ಲೋರ್ ಕೋರ್ಸಸ್ ಅಂತ ಹೋಗಿ. ಸೊ ಎಕ್ಸ್ಪ್ಲೋರ್ ಕೋರ್ಸಸ್ ಅಂತ ಹೋದ್ರೆ ಇಲ್ಲಿ ಅಪ್ಕಮಿಂಗ್ ಸೆಷನ್ಸ್ ಅಂತ ಇರುತ್ತೆ. ಈ ಅಪ್ಕಮಿಂಗ್ ಸೆಷನ್ಸ್ ಅಲ್ಲಿ 1 2 3 4 5 6 7 ಕೋರ್ಸ್ ಈ ತಿಂಗಳು ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಈ ಜೂನ್ ಮಂತ್ ಅಲ್ಲಿ ನಾವು ಏನೇನೆಲ್ಲ ಕೋರ್ಸ್ ಮಾಡ್ತಾ ಇದೀವಿ ಅನ್ನೋದನ್ನ ನೀವು ಡೀಟೇಲ್ ಆಗಿ ನೋಡಿ ಇಲ್ಲಿ. ಸೊ ಫಸ್ಟ್ ಇಲ್ಲಿ ಪವರ್ BI ವಿತ್ ಫುಲ್ ಸ್ಟಾಕ್ ಡೇಟಾ ಅನಾಲಿಟಿಕ್ಸ್ ಇದು ಬಂದು ಜೂನ್ 12 ಸ್ಟಾರ್ಟ್ ಮಾಡ್ತಾ ಇದೀವಿ. ಇದು ಸಾಯಂಕಾಲ ಬ್ಯಾಚ್ 8 ಗಂಟೆ ಬ್ಯಾಚ್. ಸೊ ಇದು ಏನು ಅಂದ್ರೆ ನಂಗೆ ಫಸ್ಟ್ ಟೈಮ್ ನಾನು IT ಒಳಗಡೆ ಬರ್ತಾ ಇದೀನಿ, ನಂಗೆ ಏನು ಗೊತ್ತಿಲ್ಲ, ಇಲ್ಲ ನಾನ್ IT ಇದೀನಿ, ನಂಗೆ ಕೆರಿಯರ್ ಗ್ಯಾಪ್ ಇದೆ ಅಂತವ್ರಿಗೆಲ್ಲ ಈ ಕೋರ್ಸ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಾನು ಈ ಕೋರ್ಸ್ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಅಷ್ಟು ಟೆನ್ಷನ್ ಆಗ್ಲಿ, ಸ್ಟ್ರೆಸ್ ಆಗ್ಲಿ, ವರ್ಕ್ ಪ್ರೆಷರ್ ಆಗ್ಲಿ ಏನೂ ಇರಲ್ಲ. ಸೊ ಒಂದು ಡೇಟಾ ಸೆಟ್ಸ್ ಕೊಡ್ತಾರೆ. ಆ ಡೇಟಾ ಸೆಟ್ಸ್ ನೀವು ಅದನ್ನ ಹೆಂಗ್ ನೀವು ಡೇಟಾ ಕ್ಲೀನ್ ಮಾಡಿ ಅದನ್ನ ಹೆಂಗ್ ನೀವು ರಿಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಈ ಕೋರ್ಸ್ ಅಲ್ಲಿ ಕಲಿತೀರಾ. ಸೊ ಮೈನ್ ಆಗಿ ಇವಾಗ ಎಲ್ಲಾ ಕ್ಲೈಂಟ್ಸ್ ನೋಡಿದ್ರೆ ಡೇಟಾ ಇದೆ ಬಟ್ ಅವ್ರಿಗೆ ವಿಜುವಲೈಸ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಆ ವಿಜುವಲ್ಸ್, ರಿಪೋರ್ಟ್, ಡ್ಯಾಶ್ ಬೋರ್ಡ್ ಅಂತದೆಲ್ಲ ಮಾಡ್ತೀರಾ. ಬಟ್ ಬರೀ ಪವರ್ BI ಓದಿದ್ರೆ ಸಾಕಾಗಲ್ಲ. ಸೊ ಅದಕ್ಕೆ ಅದ್ರ ಜೊತೆಗೆ SQL ಕಲಿತೀವಿ, ಆಮೇಲೆ ADF ಅಂತ ಒಂದು ಕಾಂಪೊನೆಂಟ್ ಕಲಿತೀವಿ. ADF ಅನ್ನೋದು ಕ್ಲೌಡ್. ಸೊ ಕ್ಲೌಡ್ ಅಲ್ಲಿ ಹೆಂಗ್ ನಾವು ಡೇಟಾ ಕ್ಲೀನ್ ಮಾಡಬಹುದು ಅಂತ ತೋರಿಸ್ತೀವಿ. ಅದ್ರ ಜೊತೆಗೆ ಇವಾಗ ರೀಸೆಂಟ್ ಆಗಿ ಲಾಸ್ಟ್ 2 years ಇಂದ ಫ್ಯಾಬ್ರಿಕ್ ಅನ್ನೋದು ಒಂದು ಬಂದಿದೆ, ಅದು ನ್ಯೂ ಅಪ್ಡೇಟ್ ಮೈಕ್ರೋಸಾಫ್ಟ್, ಇದನ್ನ ಕಲಿಸ್ತೀವಿ. ಸೊ ನಿಮ್ಗೆ SQL, ಪವರ್ BI, ADF ಮತ್ತೆ ಫ್ಯಾಬ್ರಿಕ್ 4 ಕಾಂಪೊನೆಂಟ್ ಕವರ್ ಆಗುತ್ತೆ. ಇದು 4.5 months ಕೋರ್ಸ್ ಬರುತ್ತೆ. ಸೊ ಈ ಕೋರ್ಸ್ ನಾವು ಸ್ಟಾರ್ಟ್ ಮಾಡ್ತಾ ಇರೋದು 12th ಜೂನ್. ಸೊ KSR ಪಾಲಿಸಿ ಪ್ರಕಾರ ನೀವು ಫಸ್ಟ್ 5 days ಅಟೆಂಡ್ ಮಾಡಿ. ಫ್ರೀ ಸೆಷನ್ಸ್ ಇರುತ್ತೆ. ಟ್ರೈನರ್ ಜೊತೆ ಡೈರೆಕ್ಟ್ ಆಗಿ ನೀವು ಮಾತಾಡಬಹುದು, ಡೌಟ್ಸ್ ಕೇಳಬಹುದು, ಯಾರಿಗೆ ಸೂಟ್ ಆಗ್ಬೋದು, ಆಪರ್ಚುನಿಟೀಸ್ ಏನು ಅಂತ ಎಲ್ಲ ಡಿಸ್ಕಸ್ ಮಾಡಬಹುದು. ಆಮೇಲೆ ನೀವು ಜಾಯ್ನ್ ಆಗೋದ್ ಬಗ್ಗೆ ಯೋಚನೆ ಮಾಡಬಹುದು. ಸೊ ಇದು ಡೇಟಾ ಅನಾಲಿಟಿಕ್ಸ್ ವಿತ್ ಪವರ್ BI. ನೆಕ್ಸ್ಟ್ Gen AI, ಡೇಟಾ ಸೈನ್ಸ್ ವಿತ್ Gen AI. ಸೊ ನಾನೊಂದು 10 ವರ್ಷ ನೋಡ್ತಾನೆ ಇದ್ದೀನಿ IT ಎಲ್ಲರೂ ಡೇಟಾ ಸೈನ್ಸ್ ಅಂತ ಮಾತಾಡ್ತಾನೆ ಇದ್ದಾರೆ. ಬಟ್ ನಾನು ಒಂದೊಂದ್ ದಿವಸ ನೋಡ್ತಾ ಇದ್ದಾಗಲೂ ಡೇಟಾ ಸೈನ್ಸ್ ಇನ್ನ ಮುಂದೆ ಹೋಗ್ತಾನೆ ಇದೆ. ಅದೆಲ್ಲೂ ಸ್ಟಾಪೇ ಆಗ್ತಿಲ್ಲ. ಅಷ್ಟು ಒಳ್ಳೊಳ್ಳೆ ಫ್ರೇಮ್ ವರ್ಕ್ಸ್, ಲೈಬ್ರರೀಸ್, ಟೆಕ್ನಾಲಜೀಸ್ ಎಲ್ಲ ಬರ್ತದೆ. ಸೊ ಲಾಸ್ಟ್ 2-3 years ಇಂದ ಸ್ವಲ್ಪ ಫೇಮಸ್ ಆಗಿರೋದು ಅಂತ ನೋಡಿದ್ರೆ Gen AI. ಸೊ ನಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಚಾಟ್ GPT ಹೋಗಿ ಕೇಳ್ತೀವಿ, ಅದು ರೆಸ್ಪಾಂಡ್ ಕೊಡುತ್ತೆ ಅಲ್ವಾ. ಸೊ ಅದ್ರ ಜೊತೆಗೆ Gen AI ಅನ್ನು ನೋಡಿದ್ರೆ ಆ Gen AI ಅಲ್ಲಿ ಚಾಟ್ GPT ಎಲ್ಲ ಹೆಂಗ್ ಯೂಸ್ ಮಾಡ್ತಿದ್ದೀರ ಅಂತ ಗೊತ್ತು, ಬಟ್ ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ. ಸೊ ಅದೆಲ್ಲ ಹೇಳ್ಕೊಡ್ತೀವಿ. ಸೊ ಡೇಟಾ ಸೈನ್ಸ್ ಅನ್ನೋದು ತುಂಬಾ ಡಿಮಾಂಡ್ ಅಲ್ಲಿ ಇದೆ. ಲಾಸ್ಟ್ ಒಂದು 10-12 years ನೋಡ್ತಾನೆ ಇದೀನಿ, ಎಲ್ಲಾ ಕಂಪನಿಗಳು ಓಪನಿಂಗ್ಸ್ ಇದ್ದೇ ಇದೆ. ಸೊ ಅದಕ್ಕೆ ನಂಗೆ ಬೇಕಾಗಿರೋದು SQL ಬೇಕು, ಸ್ಟಾಟಿಸ್ಟಿಕ್ಸ್ ಬೇಕು, ಪೈಥಾನ್ ಖಂಡಿತ ಬೇಕೇ ಬೇಕು, ಒಂದು ಕೋಡಿಂಗ್ ಅಂತೂ ಬೇಕೇ ಬೇಕು. ಯಾರು ಯಾಕೆ ಆಪ್ಟ್ ಮಾಡಲ್ಲ ಅಂದ್ರೆ ಕೋಡಿಂಗ್ ಇದೆ ಅಂತ, ಬಟ್ ಅದೆಲ್ಲ ಈಸಿ ಇದೆ, ನಾವೇ ಹೇಳ್ಕೊಡ್ತೀವಿ ಎಲ್ಲ ಸ್ಕ್ರಾಚ್ ಇಂದ. ಸೊ ಕೋಡಿಂಗ್ ಕಲೀರಿ. ಅದ್ರ ಜೊತೆಗೆ ಮುಂದೆ ಹೋದಾಗ ಮಿಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ಅದ್ರ ಜೊತೆಗೆ Gen AI ಅನ್ನೋದನ್ನ ಕಲಿಸ್ತೀವಿ. ಸೊ ಮಿಷಿನ್ ಲರ್ನಿಂಗ್ ಅಲ್ಲಿ ಮಾಡೆಲ್ಸ್ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ, ಡೀಪ್ ಲರ್ನಿಂಗ್ ಅಲ್ಲಿ ಹೆಂಗ್ ಪ್ರಾಬ್ಲಮ್ಸ್ ಎಲ್ಲ ರಿಸಾಲ್ವ್ ಮಾಡ್ತೀವಿ, ಜನರೇಟಿವ್ ಅಲ್ಲಿ ಚಾಟ್ GPT ಎಲ್ಲ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳ್ಕೊಡ್ತೀವಿ. ಸೊ ಇದು ನೋಡಿದ್ರೆ 26th ಜೂನ್ ಸ್ಟಾರ್ಟ್ ಆಗುತ್ತೆ. ಇದು ಅದೇ ತರ 6 ಗಂಟೆ ಬ್ಯಾಚ್ ಇದೆ ಈ ಸಾಯಂಕಾಲ. ಸೊ ಹೇಳ್ದಂಗೆ ಫಸ್ಟ್ 5 days ಅಟೆಂಡ್ ಮಾಡಿ, ಜೊತೆಗೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಡೇಟಾ ಸೈನ್ಸ್ ಯಾರು ತಗೊಳ್ಳಿ, ಡೇಟಾ ಅನಾಲಿಟಿಕ್ಸ್ ಯಾರು ತಗೊಳ್ಳಿ, ಇದಕ್ಕೆ ಮುಖ್ಯ ಬೇಕಾಗಿರೋದು ಡೇಟಾ ಇಲ್ಲ ಅಂದ್ರೆ ನಾವು ಏನ್ ಮಾಡಕ್ಕಾಗುತ್ತೆ ಹೇಳಿ. ಸೊ ಆ ಡೇಟಾನ ಕ್ಲೀನ್ ಮಾಡೋದು, ಟ್ರಾನ್ಸ್ಫಾರ್ಮ್ ಮಾಡೋದು ಡೇಟಾ ಇಂಜಿನಿಯರ್ಸ್ ಅಂತ ಮಾಡ್ತಾರೆ. ಸೊ ಡೇಟಾ ಇಂಜಿನಿಯರ್ಸ್ ನೋಡ್ರೆ ದೇ ಆರ್ ದ ರೂಟ್. ಅವ್ರು ಇಲ್ಲ ಅಂದ್ರೆ ಯಾರು ಇಲ್ಲ ಅಂತ ಒಂದು ರೋಲ್ ಇದು. ಸಿಕ್ಕಾಪಟ್ಟೆ ಹೈ ಪ್ಯಾಕೇಜ್ ಸಿಗುತ್ತೆ, ಜಾಸ್ತಿ ಓಪನಿಂಗ್ಸ್ ಇದೆ. ಎಲ್ಲಾ ಕಂಪನಿ ಡೇಟಾ ಇಂಜಿನಿಯರ್ಸ್ ಬೇಕೇ ಬೇಕು. ಎಲ್ಲೆಲ್ಲ ಡೇಟಾ ಇದೆಯೋ ಡೇಟಾ ಇಂಜಿನಿಯರ್ಸ್ ಬೇಕೇ ಬೇಕು. ಅದ್ರ ಜೊತೆಗೆ ಇದನ್ನ ಮಲ್ಟಿ ಕ್ಲೌಡ್ ಅಂತ ಯಾಕೆ ಕರಿತೀವಿ ಅಂದ್ರೆ ನಿಮ್ಗೆ ಎಲ್ಲಾ ಕ್ಲೌಡ್ ಹೇಳ್ಕೊಡ್ತೀವಿ. AWS ಆಗ್ಲಿ, ಅಜೂರ್ ಆಗ್ಲಿ, GCP ಆಗ್ಲಿ, ಎಲ್ಲಾ ಕ್ಲೌಡ್ ಹೇಳ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಬರೀ ಮೈಕ್ರೋಸಾಫ್ಟ್ ಹೇಳ್ಕೊಟ್ರೆ ನೀವು ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಸ್ ಯೂಸ್ ಮಾಡೋ ಕಂಪನಿಗೆ ಮಾತ್ರ ಅಟೆಂಡ್ ಮಾಡೋಕ್ಕಾಗುತ್ತೆ. ಇದೇ ನೀವು AWS ಹೇಳ್ಕೊಟ್ರೆ AWS ಯೂಸ್ ಮಾಡ್ತಿರೋ ಸರ್ಟನ್ ಕಂಪನೀಸ್ ಮಾತ್ರ ನೀವು ಅಟೆಂಡ್ ಮಾಡೋಕ್ಕಾಗುತ್ತೆ. ಸೊ ನಾವೆಲ್ಲ ಹೇಳ್ಕೊಡ್ತೀವಿ. ಇದೊಂದು ಅಡ್ವಾಂಟೇಜ್ ಇದೆ, ಆಪರ್ಚುನಿಟೀಸ್ ಜಾಸ್ತಿ ಇದೆ, ಹೈ ಪ್ಯಾಕೇಜ್ ಇದೆ. ಅಂದ್ ಹೇಳ್ದಂಗೆ ಸ್ವಲ್ಪ ಕಷ್ಟನೂ ಇದೆ. ಓಕೆ, ಈಸಿ ಅಲ್ಲ ಇದು ಕ್ರ್ಯಾಕ್ ಮಾಡೋದು. 5 ತಿಂಗಳು 6 ತಿಂಗಳು ಹೋಗುತ್ತೆ ಈ ಕೋರ್ಸು. ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ. ಬಟ್ ಇದು ಸ್ವಲ್ಪ ನೀವು ಕಷ್ಟಪಡಬೇಕು. ನಾನು 1 hour ಕ್ಲಾಸ್ ಹೇಳ್ಕೊಡ್ತೀನಿ ಅಂದ್ರೆ ಅದ್ರಲ್ಲಿ 1.5 hours ನೀವು ಮನೇಲೂ ಪ್ರಾಕ್ಟೀಸ್ ಮಾಡಬೇಕು. ಸೊ ಇದು ಸ್ವಲ್ಪ ಕಷ್ಟ ಇದೆ, ಬಟ್ ರಿಯಲಿ ವರ್ತ್. ಹೈ ಪ್ಯಾಕೇಜ್ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಹೈ ಪ್ಯಾಕೇಜ್ ಇದೆ. ಸೊ ಟ್ರೈ ಮಾಡಿ. ನಾನೇ ಟ್ರೈನರ್ ಇದ್ದು ಇದಕ್ಕೆ. ಸೊ ಇದು ನೀವು ಜೂನ್ 19th ಇಂದ ಸ್ಟಾರ್ಟ್ ಮಾಡ್ತಿದ್ವಿ. 8:30 ಬ್ಯಾಚ್ ಈವ್ನಿಂಗು. ಸೊ ಆಫೀಸಿಂದ ಎಲ್ಲ ಹೋಗಿ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ನೀವು ಅಟೆಂಡ್ ಮಾಡ್ಬೋದು. ಅದೇ ತರ ಎಲ್ಲಾ ಕೋರ್ಸ್ಗೆ ರೆಕಾರ್ಡಿಂಗ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ನೀವು ವರಿ ಮಾಡೋದೇ ಬೇಡ. ಸೊ ಈ ಕೋರ್ಸ್ ಅಟೆಂಡ್ ಮಾಡಿ, ನಿಮ್ಗೆ
ಐಡಿಯಾ ಬರುತ್ತೆ. ಸೊ ಇವಾಗ ADF ಪ್ಲಸ್ ಫ್ಯಾಬ್ರಿಕ್ ಅಂತ ನೋಡೋಣ. ಇದು ಒಂದು ಆಲ್ರೆಡಿ ಪವರ್ BI ಗೊತ್ತಿರೋರು ಮಾತ್ರ ಇದನ್ನ ಅಟೆಂಡ್ ಮಾಡಬೇಕು. ಓಕೆ, ಪವರ್ BI ಗೊತ್ತಿಲ್ಲ ಅನ್ನೋದು ಇದಕ್ಕೆ ಮುಂಚೆ ನಾನು ಮಾತಾಡಿರೋ ಕೋರ್ಸ್ ಬಗ್ಗೆ ಅಟೆಂಡ್ ಮಾಡಿ. ಡೇಟಾ ಅನಾಲಿಟಿಕ್ಸ್ ವಿತ್ ಪವರ್ BI ಎಲ್ಲ ಹೇಳ್ಕೊಡ್ತೀವಿ. ಇದ್ರಲ್ಲಿ ಮೇನ್ ಪವರ್ BI ಮತ್ತೆ ADF, ಪವರ್ BI ಕವರ್ ಮಾಡಿರ್ತೀವಿ. ADF ಮತ್ತೆ ಫ್ಯಾಬ್ರಿಕ್ ಅನ್ನೋದು ಮಾತ್ರ ಸಪರೇಟ್ ಆಗಿ ಒಂದು ಕೋರ್ಸ್ ಮಾಡಿದೀವಿ. ಯಾಕೆ ಅಂದ್ರೆ ಇವಾಗ ಎಲ್ಲ ಕಡೆ ಪವರ್ BI ಡೆವಲಪರ್ಸ್ ಇದ್ದಾರೆ. ಯಾರು ಕೇಳಿದ್ರು ಪವರ್ BI ಬರುತ್ತೆ ಅಂತ ಹೇಳ್ತಾರೆ. ಬಟ್ ನನ್ನ ಟೀಮ್ ಅಲ್ಲಿ ಇದ್ದಾರೆ ಪವರ್ BI ಡೆವಲಪರ್ಸ್. ಪವರ್ BI ಬಿಟ್ರೆ ಏನು ಬರಲ್ಲ. ಅವ್ರಿಗೆ ಆಪರ್ಚುನಿಟೀಸು ಇಲ್ಲ, ಬೆಂಚ್ ಅಲ್ಲಿ ಇದ್ದಾರೆ, ಬೇರೆ ಕಂಪನಿಗೆ ಅಟೆಂಡ್ ಮಾಡಕ್ಕೂ ಆಗ್ತಾ ಇಲ್ಲ. ಬಿಕಾಸ್ ಬೇರೆ ಕಂಪನಿ ಎಲ್ಲ ಪವರ್ BI ಬಗ್ಗೆ ಮಾತ್ರ ಗೊತ್ತಿದ್ರೆ ತಗೊಂತಾ ಇಲ್ಲ. ಸೊ ಅದಕ್ಕೆ ADF ಅಂಡ್ ಫ್ಯಾಬ್ರಿಕ್ ಅಂತ ಇದೆ. ಸೊ ಈ ಕೋರ್ಸ್ಗೆ ಫಸ್ಟ್ ಪ್ರೀ ಎಕ್ವಿಸಿಸ್ಟ್ ಏನಂದ್ರೆ ನೀವು ಆಲ್ರೆಡಿ ಪವರ್ BI ಗೊತ್ತಿರಬೇಕು. ಪವರ್ BI ಗೊತ್ತಿರೋರಿಗೆ ಇದನ್ನ ಅಪ್ ಸ್ಕಿಲ್ ಮಾಡಕ್ಕೆ ಒಳ್ಳೆ ಆಪರ್ಚುನಿಟಿ. ಸೊ ಇದು ರಿತೇಶ್ ಒಬ್ರು ಕನೆಕ್ಟ್ ಮಾಡ್ತಾ ಇದ್ದಾರೆ. ಇದು ಬೆಳಗ್ಗೆ ಬ್ಯಾಚ್. ಸೊ ಇದು 19 ಜೂನ್ ಇಂದ ಸ್ಟಾರ್ಟ್ ಆಗ್ತದೆ. ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಪವರ್ BI ಗೊತ್ತಿದ್ರೆ ಇದನ್ನ ಅಟೆಂಡ್ ಮಾಡಿ. ಇದು ನಿಮ್ಗೆ ಇನ್ನ ಆಪರ್ಚುನಿಟೀಸ್ ಇಂಪ್ರೂವ್ ಮಾಡುತ್ತೆ, ಸ್ಕಿಲ್ ಸೆಟ್ಸ್ ಎಲ್ಲ ಜಾಸ್ತಿ ಆಡ್ ಮಾಡುತ್ತೆ. ಸೊ ಇದೊಂದು ಸ್ವಲ್ಪ ಅಡ್ವಾಂಟೇಜ್ ಇದೆ. ನಾವು ಇವಾಗ ಪವರ್ ಪ್ಲಾಟ್ಫಾರ್ಮ್ ಡೆವಲಪರ್ಗೆ ಬರೋಣ. ಇದೊಂದು ಮೇನ್ ಅಡ್ವಾಂಟೇಜ್ ಅಂದ್ರೆ ನೀವ್ ಎಲ್ಲಿಂದ ಬೇಕಾದ್ರೆ ಬನ್ನಿ, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರಿ, ಟೆಲಿಕಮ್ಯುನಿಕೇಶನ್ ಇಂಜಿನಿಯರ್ ಆಗ್ಲಿ, EC ಇಂಜಿನಿಯರ್ ಆಗ್ಲಿ, ಯಾವ ಕೋರ್ಸ್ ಬೇಕಾದ್ರೆ ಮಾಡ್ಕೊಂಡ್ ಬನ್ನಿ. ಇದಕ್ಕೆ ಕೋಡಿಂಗೇ ಬೇಕಾಗಿಲ್ಲ. ನೀವು ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ಬೋದು, ಒಂದು ವೆಬ್ಸೈಟ್ ಡೆವಲಪ್ ಮಾಡ್ಬೋದು, ಒಂದು ಚಾಟ್ ಬಾಟ್ ಬಿಲ್ಡ್ ಮಾಡ್ಬೋದು, ಸ್ವಲ್ಪ ಆಟೋಮೇಷನ್ಸ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಇದನ್ನ ರಿಪೋರ್ಟ್ ಬಿಲ್ಡ್ ಮಾಡ್ಬೋದು. ಯಾವ್ದಕ್ಕೂ ಕೋಡಿಂಗೇ ಬೇಕಾಗಿಲ್ಲ. ಇದು ಕೋರ್ಸ್ ಟ್ಯಾಗ್ ಲೈನ್ ನೋಡಿದ್ರೆ ಲೋ ಕೋಡ್ ಅವ್ರ ನೋ ಕೋಡ್ ಅಂತಾರೆ. ಸೊ ಒಳ್ಳೆ ಅಡ್ವಾಂಟೇಜ್ ಇದೆ. ಸೊ ಇದು ನೀವು ಅಟೆಂಡ್ ಮಾಡಿ 5 days ಫ್ರೀ ಸೆಷನ್ಸ್. ಸೊ ಇಂದ್ರಜಿತ್ ಅನ್ನೋ ಒಬ್ರು ಎಕ್ಸ್ಪರ್ಟ್ ಕೋರ್ಸ್ ತಗೊಂತಾ ಇದ್ದಾರೆ. ಸೊ ಇದು 5th ಜೂನ್ ನಾಳಿದಿಂದ ಸ್ಟಾರ್ಟ್ ಆಗ್ತದೆ. ಸೊ ಒಂದು ಒಳ್ಳೆ ಅಡ್ವಾಂಟೇಜ್ ನಿಮ್ಗೆ. 7:30 ಈವ್ನಿಂಗ್ ಬ್ಯಾಚ್ ಅಟೆಂಡ್ ಮಾಡಿ. ಸೊ ಇದಕ್ಕೆ ಏನ್ ಒಂದು ಅಡ್ವಾಂಟೇಜ್ ಅಂದ್ರೆ ಕೋಡಿಂಗ್ ಇಲ್ದ ನೀವು ಅಟೆಂಡ್ ಮಾಡಬಹುದು. ಸೊ ಇದಕ್ಕೆ ಒಂದು ಡೀಸೆಂಟ್ ಆಗಿರೋ ಪ್ಯಾಕೇಜ್. ಅದೇ ತರ IT ಒಳಗಡೆ ಬರಬೇಕು ಅಂದ್ರೆ ದಿಸ್ ಕ್ಯಾನ್ ಪ್ಲೇ ಅ ಕ್ರೂಷಿಯಲ್ ರೋಲ್. ಇದನ್ನ ಸ್ವಲ್ಪ ನೀವು ನೋಡ್ಕೊಬಹುದು. ಸೊ ಅದ್ರ ಜೊತೆಗೆ ಮಲ್ಟಿ ಕ್ಲೌಡ್ ಡೆವಾಪ್ಸ್ ಅಂತ ಇದೆ. ಇವಾಗ ಆಯ್ತಪ್ಪ, ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದೀನಿ, ಒಂದು ರಿಪೋರ್ಟ್ ಡೆವಲಪ್ ಮಾಡಿದೀನಿ, ಒಂದು ಪ್ರಾಜೆಕ್ಟ್ ಮಾಡಿದೀನಿ ಅಂದ್ರೆ ಆ ಪ್ರಾಜೆಕ್ಟ್ ನ ಲೈವ್ ಆಗಿ ಕಳ್ಸಕ್ಕಾಗತ್ತಾ? ಇಲ್ಲ. ಅದಕ್ಕೆ 3 ಎನ್ವೈರನ್ಮೆಂಟ್ಸ್ ತರ ಕಳಿಸ್ತೀವಿ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವತ್ತು ಹಾಟ್ಸ್ಟಾರ್ ಯೂಸ್ ಮಾಡ್ತಿದ್ದೀರಾ, ಅದ್ರ ಜೊತೆಗೆ ನೆಟ್ಫ್ಲಿಕ್ಸ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಅದೇ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಅದ್ರಲ್ಲೂ ಹೋಗಿ ಯಾರು ವರ್ಕ್ ಮಾಡಲ್ಲ. ಆ ತರ ಒಂದು ಕಾಪಿ ತಗೊಂಡಿರ್ತಾರೆ ಡೆವಲಪ್ಮೆಂಟ್ ಅಲ್ಲಿ, ಅದ್ರಲ್ಲಿ ಡೆವಲಪ್ ಮಾಡ್ತಾರೆ. ಡೆವಲಪ್ ಟೆಸ್ಟ್ ಮಾಡಿ ಎಲ್ಲ ವರ್ಕ್ ಆಗ್ತದೆ ಅಂದ್ರೆ ಅದನ್ನ ತಗೊಂಡ್ಬಂದು ಪ್ರೊಡಕ್ಷನ್ ಆಗ್ತಾರೆ. ನೀವು ಯೂಸ್ ಮಾಡ್ತಾರೆ ಎಲ್ಲ ಅಪ್ಲಿಕೇಶನ್ ಇವತ್ತು ಲೈವ್ ಅಲ್ಲಿ ಇದೆ ಅಂದ್ರೆ ಅದು ಪ್ರೊಡಕ್ಷನ್ ಅಲ್ಲಿ ಇದೆ ಅಂತ. ಸೊ ಆಯ್ತು, ಒಂದು ಡೆವಲಪ್ ಮಾಡಿದೀನಿ, ಡೆವಲಪ್ ಮಾಡಿದ್ಮೇಲೆ ಟೆಸ್ಟಿಂಗ್ ಹೋಗ್ಬೇಕು, ಟೆಸ್ಟಿಂಗ್ ಮಾಡಿದ್ಮೇಲೆ ಟೆಸ್ಟಿಂಗ್ ಇಂದ ಪ್ರೊಡಕ್ಷನ್ ಹೋಗ್ಬೇಕು ಅಂದ್ರೆ 3 ಸತಿ ಕೋಡ್ ಬರೀತೀರಾ? ಇಲ್ಲ, 1 ಸತಿ ಬರ್ದಿರೋ ಕೋಡ್ ನ 3 ಎನ್ವೈರನ್ಮೆಂಟ್ ಗೆ ಕಳಿಸ್ತೀರಾ. ಅದಕ್ಕೆ ಡೆವಾಪ್ಸ್ ಅನ್ನೋದು ಬೇಕು, ಡೆವಲಪ್ಮೆಂಟ್ ಪ್ಲಸ್ ಆಪರೇಷನ್ ಅಂತ. ಸೊ ಇದು ಒಳ್ಳೆ ಅಡ್ವಾಂಟೇಜ್. ಇದರಲ್ಲಿ ಕೋಡಿಂಗೇ ಬರಲ್ಲ, ಬಟ್ ಇದ್ರಲ್ಲಿ ಪ್ರೋಸೆಸ್ ಓರಿಯೆಂಟ್ ಅಂತ ಬರುತ್ತೆ. ಅಂದ್ರೆ ಒಂದ್ ಸ್ವಲ್ಪ ಸ್ಟೆಪ್ಸ್, ರೂಲ್ಸ್ ಎಲ್ಲ ಫಾಲೋ ಮಾಡ್ಬೇಕು. ಇಲ್ಲಿಂದ ಆ ಕಡೆಗೆ ಕೋಡ್ ಕರ್ಕೊಂಡು ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಸ್ವಲ್ಪ ಟೆಂಪ್ಲೇಟ್ಸ್, ಅದಕ್ಕೆ ಸ್ವಲ್ಪ ಪ್ರೋಸೆಸ್ ಎಲ್ಲ ಇದೆ. ಸ್ವಲ್ಪ ಪ್ರೋಸೆಸ್ ಮೇಲೆ ಇಂಟ್ರೆಸ್ಟ್ ಇದ್ರೆ ಇದನ್ನ ಆಪ್ಟ್ ಮಾಡಿ. ಇದ್ರಲ್ಲಿ ಕೋಡಿಂಗ್ ಬರದೇ ಇಲ್ಲ. ಸೊ ನೀವು ಸ್ವಲ್ಪ ಅಡ್ವಾಂಟೇಜಸ್ ಇದೆ. ಅಲ್ಲಿ ಸ್ವಲ್ಪ ಸ್ಕ್ರಿಪ್ಟಿಂಗ್ ಗೊತ್ತಿರಬೇಕು. ಸ್ವಲ್ಪ ಫಾರ್ ಎಕ್ಸಾಂಪಲ್ ಪೈಥಾನ್ ಅಲ್ಲಿ ಏನಾದ್ರು ಬರೀಬೇಕು, ಒಂದು 4 ಲೈನ್ ಬರೀಬೇಕು ಅಂದ್ರೆ ಅಷ್ಟು ಬೇಸಿಕ್ಸ್ ಗೊತ್ತಿರೋ ಸಾಕು. ಒಂದು ವೆಬ್ ಅಪ್ಲಿಕೇಶನ್ ಡೆವಲಪ್ ಮಾಡೋ ಅಷ್ಟು ಕೋಡಿಂಗ್ ಬೇಕು ಅಂತ ಕೇಳಿದ್ರೆ ಇಲ್ಲ. ಸೊ ಇದನ್ನ ಆಪ್ಟ್ ಮಾಡಿ. ಇದು ಶಾನ್ ಅಂತ ಒಬ್ರು ತಗೊಂತಾ ಇದಾರೆ. ಸೊ ಇದು 5th ಜೂನ್, ಇದು 8:30 ಸ್ಟಾರ್ಟ್ ಆಗ್ತದೆ ಈ ವಾರದಲ್ಲಿ. ಸೊ ಅಟೆಂಡ್ ಮಾಡಿ, 5 days ಫ್ರೀ ಆಗಿ ಅಟೆಂಡ್ ಮಾಡಿ. ಜೊತೆಗೆ ನಿಮ್ಗೆ ಐಡಿಯಾ ಬರುತ್ತೆ. ನೀವು ಯಾವುದೇ ಕೋರ್ಸ್ ತಗೊಳ್ಳಿ, ಎಕ್ಸೆಲ್ ಅನ್ನೋದು ತುಂಬಾ ಮುಖ್ಯ. ಸೊ ಇದು 30 days ಕೋರ್ಸ್ ಇದು ಎಕ್ಸೆಲ್. ಅದ್ರ ಜೊತೆಗೆ ಇವಾಗ AI ಫೇಮಸ್ ಆಗ್ತದೆ ಅಲ್ವಾ? ಸೊ AI ಜೊತೆ ಎಕ್ಸೆಲ್ ಹೆಂಗ್ ನೀವು ಲಿಂಕ್ ಮಾಡಿ ಒಟ್ಟಿಗೆ ನೀವು ಮಾಡ್ಬೋದು ಅನ್ನೋದನ್ನ ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇದು ನೀವು 1000 rupees ಕಟ್ಟು ನೀವು ಕೋರ್ಸ್ಗೆ ಎನ್ರೋಲ್ ಆಗ್ಬೋದು. ಇದು 1 ತಿಂಗಳು ಕೋರ್ಸ್. ಸೊ ಎಲ್ಲಾ ಕೋರ್ಸ್ ನೀವು ಅಟೆಂಡ್ ಮಾಡಿ. 5 days ಫ್ರೀ ಸೆಷನ್ಸ್ ಇರುತ್ತೆ, ಕ್ಲಾರಿಟಿ ಸಿಗುತ್ತೆ, ಟ್ರೈನರ್ ಜೊತೆ ಚಾನ್ಸ್ ಸಿಗುತ್ತೆ ಮಾತಾಡಕ್ಕೆ. ಮಾತಾಡಿ, ಕ್ವೆಶನ್ಸ್ ಎಲ್ಲ ಕೇಳಿ ಮತ್ತೆ ಜಾಯ್ನ್ ಆಗಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.